ರಿಗೆ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು. ನಮ್ಮ ಮನೆಯಲ್ಲಿ ಕೃಷ್ಣ ಜಯಂತಿ ಗೋಕುಲಾಷ್ಟಮಿ ಹಬ್ಬ ದಿವಸ ನಾವು ಮನೆಯಲ್ಲಿ ಕೃಷ್ಣನನ್ನು ಕೂರಿಸಿ ಪೂಜೆಯನ್ನು ಮಾಡಿದ್ದೇವೆ. ಈ ಪೂಜೆ ಸಮಸ್ತ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದುಂಟು ಮಾಡಲಿ ಎಂದು ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ನಾವು ಪೂಜಾ ಕಾರ್ಯಕ್ರಮವನ್ನು ಈ ವಿಡಿಯೋ ಮೂಲಕ ಹಾಕಿದ್ದೇವೆ. ತಾವೆಲ್ಲ ನೋಡಿ ನಮಗೆ ಪ್ರೋತ್ಸಾಹಿಸಿ ಎಂದು ನಾವು ಕಳಕಳಿಯಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ನಾವು ಪೂಜಾ ಕಾರ್ಯಕ್ರಮವನ್ನು ಪಾರ್ಟ್ 1ರಿಂದ ಪ್ರಾರಂಭಿಸಿ ಸ್ವಲ್ಪ ಭಾಗಗಳನ್ನು ಹಾಕ್ತಾ ಇದ್ದೇವೆ. ಏಕೆಂದರೆ ಬಹಳ ದೊಡ್ಡದಾಗುವುದರಿಂದ ಸಾರ್ವಜನಿಕರಿಗೆ ನೋಡಲು ಅವಕಾಶವಾಗುವುದಿಲ್ಲ. ಕಡಿಮೆ ಸಮಯವಾದ್ದರಿಂದ ಕಡಿಮೆಯಾಗಿ ಮಾಡಿದಾಗ ಎಲ್ಲರಿಗೂ ಅನುಕೂಲವಾಗುತ್ತದೆ ಎಂದು ನಾವು ಹಾಕಿದ್ದೇವೆ. ದಯವಿಟ್ಟು ಪೂರ್ಣವಾಗಿ ನೋಡಿ. ಪ್ರಿಯ ವೀಕ್ಷಕರೇ, ನಾವು ಯಾವುದೇ ಪೂಜೆ ಮಾಡಬೇಕಾದರೆ ನಮ್ಮ ಸಂಪ್ರದಾಯವನ್ನು ಬಿಟ್ಟು ಬೇರೆ ಮುಂದಕ್ಕೆ ಹೋಗಬಾರದು. ಹೇಗೆ ಎಂದರೆ ನಮ್ಮ ಸಂಪ್ರದಾಯದಲ್ಲಿ ನಾವು ಸ್ನಾನವನ್ನು ಮಾಡಿ ತ್ರಿಪುಂಡರ ಎಂದರೆ 12 ನಾಮ ಆಕಸ್ಮಿಕವಾಗಿ ಆಗಲೇ ಇಲ್ಲ ಎಂದರೆ ಈ ಥರ ಒಂದು ನಾಮ, ಅದೂ ಆಗಲಿಲ್ಲ ಎಂದರೆ ಒಂದು ನಾಮವನ್ನು ಧರಿಸಿ, ಅದೂ ಆಗಲಿಲ್ಲ ಎಂದರೆ ಒಂದು ಹಣೆಗೆ ಲಕ್ಷ್ಮಿ ಸಂಕೇತವಾದ ಕುಂಕುಮವನ್ನು ಧರಿಸಿ ಶುಭ್ರವಾದ ಬಟ್ಟೆಯನ್ನು ಹಾಕಿಕೊಂಡು ನಿಮಗೆ ಸಾಧ್ಯವಾದರೆ ಸಂಧ್ಯಾ ವಂದನೆಯನ್ನು ಮಾಡಿ ಕಾರ್ಯಕ್ರಮ ಮಾಡಿ. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಭಗವಂತ ಸದಾ ಒಳ್ಳೆಯ ಅನುಗ್ರಹವನ್ನು ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ ಕಳಿಸಿಕೊಡಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಯಿತು. ಶ್ರೀಕೃಷ್ಣಾರ್ಪಣಮಸ್ತು. ತಪ್ಪಿದ್ದಲ್ಲಿ ಕ್ಷಮಿಸಿ. ನಮ್ಮ ಇದು ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಏಕೆಂದರೆ ಕೆಲವರು ಮನೆಯಲ್ಲಿ ಆರೋಗ್ಯವಿಲ್ಲದೆ ಇರುವರು, ಪೂಜೆ ಮಾಡಲು ಸಾಧ್ಯವಿಲ್ಲದೆ ಇರುವರು, ಕೆಲಸಕ್ಕೆ ಹೋಗಿರುವರು. ಅವರು ಒಂದು ಸಣ್ಣ ಪುಟ್ಟ ವಿಡಿಯೋವನ್ನು ಮಾಡಿ ಕಳಿಸಿ ಎಂಬುದಾಗಿ ಹೇಳಿರುವುದರಿಂದ ನಾವು ನಮ್ಮ ಕೈಯಲ್ಲಾದಷ್ಟು ಈ ಪುಟ್ಟ ವಿಡಿಯೋವನ್ನು ಮಾಡಿ ಹಾಕಿದ್ದೇವೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅನಂತ ಧನ್ಯವಾದಗಳು. ಎಚ್ ಎನ್ ಕೇಶವನ್ ಹುಲಿಕಲ್. ಶ್ರೀಕೃಷ್ಣಾರ್ಪಣಮಸ್ತು. ಇಂದು ಶ್ರೀಕೃಷ್ಣ ಜಯಂತಿ ಹಬ್ಬವಾದ್ದರಿಂದ ಶ್ರೀಕೃಷ್ಣನಿಗೆ ನಮಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಅನಂತ ಧನ್ಯವಾದಗಳು. ಆರಾಧನೆಯನ್ನು ಮಾಡಬೇಕಾದ್ರೆ ಮೊನ್ನೆ ನಾನು ಅಲ್ಲಿ ಪ್ರಾಣಾಯಾಮವನ್ನು ತೋರಿಸೋಕ್ಕಾಗಿಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಮುಗಿಸ್ಕೊಂಡು ಒಂದು 28 ಸರಿ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಎಂದು 28 ಸರಿ ಹೇಳಿ ತಮ್ಮ ಕಾರ್ಯಕ್ರಮವನ್ನು ಮಾಡಿ. ಏಕೆಂದರೆ ಅಂದು ನಾನು ಗೊತ್ತಾಗಲಿಲ್ಲ, ನಾನು ಬಿಟ್ಬಿಟ್ಟಿದ್ದೆ. ಅದು ನೋಡಿದ ಮೇಲೆ ನನಗೆ ಗೊತ್ತಾಯಿತು. ಇದನ್ನು ಸೇರಿಸ್ಕೊಳ್ಳಿ. ಮಧ್ಯೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಓಂ ನಮೋ ನಾರಾಯಣ ಎಂದು 28 ಸರಿ ನೀವು ಹೇಳಿ ಅನಂತರ ತಮ್ಮ ಪೂಜಾ ಕಾರ್ಯಕ್ರಮವನ್ನು ಮಾಡಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ. ಅನಂತ ಧನ್ಯವಾದಗಳು. ಪ್ರಿಯ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು. ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವುಗಳು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ಮಕ್ಕಳಿಗೆ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ. ಅಂದರೆ ಮನೆ ಮಟ್ಟಿಗೆ ಆಚರಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ಕೃಷ್ಣನ ಹಬ್ಬವನ್ನು ಹುಟ್ಟುಹಬ್ಬವನ್ನು ಇಡೀ ಜಗತ್ತೇ ಆಚರಿಸುತ್ತಿದೆ. ಆ ಆಚರಿಸುವ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿ ಕೃಷ್ಣನನ್ನು ಇಟ್ಟು ನೋಡಿ, ಕೃಷ್ಣನನ್ನು ತಂದು ಸ್ವಾಗತವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಇದು ದರ್ಬೆ 2 ಇರ್ತದೆ. ಈ ದರ್ಬೆ ಆಸನ, ಭಗವಂತನಿಗೆ ಆಸನವಾಗಿ ಇಲ್ಲಿ ಆಸನ ಸಮರ್ಪಯಾಮಿ ಎಂದು ಇಡುತ್ತೇವೆ. ನಾವು ಹೇಗೆ ಚಾಪೆ ಹಾಕಿಕೊಳ್ಳುತ್ತೇವೆ ಹಾಗೆ ಭಗವಂತನಿಗೆ ದರ್ಬೆಯನ್ನು ಇಡುತ್ತೇವೆ. ಇದು ಪವಿತ್ರ ಮಾಡಿಕೊಂಡಿದ್ದೇವೆ ದರ್ಬೆಯಲ್ಲಿ. ಇದನ್ನು ನಾವು ಸಂಕಲ್ಪ ಮಾಡುವಾಗ ಕಂಪಲ್ಸರಿ ಅಂದರೆ ಹಾಕಿಕೊಳ್ಳಲೇಬೇಕು. ಹಾಕಿಕೊಂಡು ಉಂಗರದ ಬೆರಳಿಗೆ
ಉಂಗರದ ಬೆರಳಿಗೆ ಹಾಕಿಕೊಂಡು ನಾವು ಭಗವತ್ ಆರಾಧನೆಯನ್ನು ಮಾಡಬೇಕು. ಈ ಭಗವತ್ ಆರಾಧನೆಯನ್ನು ಮಾಡುವಾಗ ನಮಗೆ ಕೆಲವು ವಿಚಾರಗಳು ತಿಳಿಯುವುದಿಲ್ಲ. ಆಗ ನಾವು ಭಗವತ್ ಆರಾಧನಾ ಪುಸ್ತಕ ಸಿಗುತ್ತದೆ. ಇಂತಹ ಪುಸ್ತಕವನ್ನು ತೆಗೆದುಕೊಂಡು ಭಾಗವತರ ಹತ್ತಿರ ಸ್ವಲ್ಪವನ್ನಾದರೂ ತಿಳಿದುಕೊಂಡು ನಾವು ಕಲಿತು ಅನಂತರ ಮಾಡಿದರೆ ನಮಗೆ ಪೂರ್ಣವಾಗಿ ಬರುತ್ತದೆ. ಹೀಗೆ ಭಗವಂತನ ಕೃಪೆ ನಿಮಗೆಲ್ಲರಿಗೂ ಸದಾ ಇರಲಿ ಎಂದು ನಾವು ಆಶಿಸುತ್ತಾ ಇಂದು ಶ್ರೀಕೃಷ್ಣನ ಪೂಜೆಯನ್ನು ಮಾಡುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುತ್ತೇವೆ. ಕೃಷ್ಣನ ವಿಗ್ರಹದ ಜೊತೆಗೆ ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡುತ್ತೇವೆ. ಈ ಚೊಂಬಿನಲ್ಲಿ ಹಸುವಿನ ಗಂಜಲ ಸ್ವಲ್ಪ ನೀರನ್ನು ಹಾಕಿದ್ದೇವೆ. ಏಕೆಂದರೆ ಇದು ಪವಿತ್ರ. ನಾವು ತಿರುಗಾಡಿರುತ್ತೇವೆ, ಓಡಾಡಿರುತ್ತೇವೆ, ಅವರಿವರು ಬಂದಿರ್ತಾರೆ. ನಾವು ಪೂಜೆ ಮಾಡುವಾಗ ಶುಭ್ರವಾಗಲಿ ಎಂದು ಈ ಹಸುವಿನ ಗಂಜಲವನ್ನು ತಂದು ನಾವು ಪೂಜೆ ಮಾಡ್ತೇವೆ. ಆಗ ಈ ಪೂಜೆಯಲ್ಲಿ ಅಪವಿತ್ರ ಪವಿತ್ರೋವ ಸರ್ವಸ್ಥಾಂಗೋಭಿವ ಯಸ್ಮರೇ ಪುಂಡರೀಕಾಕ್ಷ ಹವ್ಯಾಂತರ ಶುಚಿ ಎಂದು ಹೇಳಿ ನಮಗೂ ಪ್ರೋಕ್ಷಣೆ ಮಾಡಿಕೊಂಡು ಕುಳಿತಿರುವವರಿಗೂ ಸಹ ಪ್ರೋಕ್ಷಣೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯ ಶುಭವಾಗಲಿ ಎಂದು ನಾವು ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸುತ್ತೇವೆ. ಸವಿತವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಲ್ಲ ಭೂಮಿಗೆ ಮತ್ತು ನಮಗೆ ಎಲ್ಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಇಡುತ್ತೇವೆ. ಈ ಚೊಂಬಿನಲ್ಲಿ ಬೆಳ್ಳಿ ಚೊಂಬಾಗಲಿ ತಾಮ್ರದ ಚೊಂಬಾಗಲಿ ಈ ಚೊಂಬಿನಲ್ಲಿ ನೀರನ್ನು ಇಟ್ಟುಕೊಂಡು ಕೈಯನ್ನು ಮುಚ್ಚಿಕೊಂಡು ಗಂಗೇಶ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧತ್ತಂ ಕುರು ಎಂದು ಭಗವಂತನ ಪ್ರಾರ್ಥನೆ ಮಾಡಿ ನಾವು ಗಂಗೆಯಿಂದಲೇ ನೀರನ್ನು ತಂದಿದ್ದೇವೆ, ನಮ್ಮ ಕೃಷ್ಣನಿಗೆ ಸ್ನಾನ ಮಾಡಿಸಲು ಎಂದು ತಿಳಿದುಕೊಂಡು ಪ್ರಾರಂಭಿಸೋಣ. ಬನ್ನಿ. ಇಟ್ಟುಕೊಂಡು ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ತುಳಸಿ, ಬೆಣ್ಣೆ, ಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿಯನ್ನು ಇಟ್ಟು ನಾವು ನೆನೆಸಿರುತ್ತೇವೆ. ಅನಂತರ ಬೆಳ್ಳಿಯ ಪಾತ್ರೆಯಾಗಲಿ ಅಥವಾ ತಾಮ್ರದ ಪಾತ್ರೆಯಾಗಲಿ ಮರದ ಪಾತ್ರೆಯಾಗಲಿ ಏನು ನೀವು ಚಿಂತಿಸಬೇಡಿ. ಭಗವಂತನಿಗೆ ಪೂಜೆ ಮಾಡುವಾಗ ನಿಮ್ಮ ಮನಸ್ಸು ಆ ಕಡೆ ಇದ್ದರೆ ಸಾಕು. ಆಗ ಬೆಳ್ಳಿಯ ತಟ್ಟಲ್ಲಿ 5 ಬಟ್ಟಲುಗಳನ್ನು ಇಟ್ಟುಕೊಳ್ಳಬೇಕು. ಈ 5 ಬಟ್ಟಲು ಅಂದರೆ ಒಂದು ಅರ್ಘ್ಯ, ಒಂದು ಪಾದ್ಯ, ಒಂದು ಆಚರಣೀಯ, ಒಂದು ಸ್ನಾನೀಯ, ಒಂದು ಶುದ್ಧೋದಕ ಎಂದು ಪಾತ್ರೆಗಳನ್ನು ಹೀಗೆ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಆದರೆ ಕೌಸಲ್ಯ ಸುಪ್ರಜಾರಾಮ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಸಂಜೆ ಆದ್ದರಿಂದ ಆ ಪ್ರಾರ್ಥನೆಯನ್ನು ನಾವು ಮಾಡುವುದಿಲ್ಲ. ಈಗ ನಾವು ಕೃಷ್ಣನಿಗೆ ಆರಾಧನೆಯನ್ನು ಮಾಡುವುದರಿಂದ ನಾವು ಚಂಡಾದಿ ದ್ವಾರಪಾಲಕೋಭ್ಯೋ ನಮಃ ಎಂದು ಮೊದಲು ಹೇಳುತ್ತೇವೆ. ಅನಂತರ ಗುರುಂಪರೆಯನ್ನು ಹೇಳುತ್ತೇವೆ. ತೇಲೋ ಈ ಥರ ಕಲ್ಲು ಮತ್ತು ಗಂಧ ಇದನ್ನು ಇಟ್ಟುಕೊಂಡಿರಬೇಕು. ಈ ಕಾಲದಲ್ಲಿ ಗಂಧವು ಸಿಗದಿದ್ದರೆ ಸಣ್ಣದಾದರೂ ಗಂಧವನ್ನು ತಂದು ತೇಯಬೇಕು. ತೇಯುವುದಕ್ಕಿಂತ ಮುಂಚೆ ನಾವು ಗುರುಂಪರೆಯನ್ನು ಹೇಳಬೇಕು. ಚಂಡಾದಿ ದ್ವಾರಪಾಲಕಾಭ್ಯೋ ನಮಃ ಎಂದು ಹೇಳಬೇಕು. ಪೂರ್ಣವಾಗಿ ಬರದೇ ಹೋದರೂ ಸ್ವಲ್ಪನಾದರೂ ಪುಸ್ತಕವನ್ನು ನೋಡಿಕೊಂಡು ಹೇಳಿ. ಯಂ ವಾಯುವೇ ನಮಃ ಶೋಷಯಾಮಿ, ವಂ ಆಗ್ನೇಯಾಯ ಧಾಮಯಾಮಿ, ವಂ ಅಮೃತಂ ಲಾಮಯಾಮಿ. ಈ ಮಂತ್ರವನ್ನು ಹೇಳಿ ನಂತರ ವೀರ್ಯ ಅಸ್ತ್ರ ಭಟ ಎಂದು ಹೇಳಬೇಕು. ಆಮೇಲೆ ಆಚಾರ್ಯ ತನಿಗಳ ಶ್ಲೋಕವನ್ನು ಹೇಳಬೇಕು. ಕಲ್ಲಿನ ಮೇಲೆ ಸ್ವಲ್ಪ ನೀರನ್ನು
ಗಂಗಾಜಲವನ್ನು ಹಾಕಿಕೊಂಡು ನಾವು ರಾಮಾನುಜಾಚಾರ್ಯರ ನಮ್ಮ ಗುರುಪರೆಯವರನ್ನು ನೆನೆಸಿಕೊಳ್ಳಬೇಕು. तस्मिन् धर्मादिगीतं तरुपरिकमलं श्यामलग्राहिणीश्च विष्टं देवीर्वीर्भूषाय गणपुरगं तारकेवैनतेयं सेनेशं द्वारपालान् कुमुदमुखगणान् विष्णुभक्तान् प्रपद्ये अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः अस्मद्गुरुपरम्परायै नमः श्रीमते रामानुजाय नमः श्रीपराङ्कुशदासाय नमः श्रीमद्यामनमहे नमः श्रीरामनिष्ठाय नमः पुण्डरीकाक्षाय नमः श्रीमन्नाथमुनिये नमः श्रीमती शरभोपाय नमः विश्वस्यै नमः श्रियै नमः श्रीधराय नमः श्रीयै नमः भूम्यै नमः नीराय नमः समस्तपरिवाराय सर्वमङ्गलविग्रहाय श्रीमते नारायणाय नमः अस्मद्देशिकमस्मदीय परमाचार्यं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदां भजयुग्मरुग्मं व्यामोहतस्तचतुराय तृणाय मेने अस्मद्गुरोर्भगवतोऽस्य दयैकसिन्धो रामानुजस्य चरणं शरणं प्रपद्ये मातापितायुवतयस्तनया विभूतिः सर्वं यदेव नियमेन मदन्मयानाम् आद्यस्य नः कुलपतेर्वकुलाभिरामं श्रीमत्तरङ्गयुगं प्रणमामि मूर्ध्ना भूतं तारश्च मानक्वयभट्टनाथ श्रीभक्तिसारकुलशेखरयोगिवाहन् भक्ताङ्गेन परकालयतीन्द्रनिष्ठान् श्रीमत्पराङ्कुशं प्रणतोऽस्मि नित्यं गुरुमकमनतीत्यप्राह वेदानशेषान् नरपरिपरिकृतं शुल्कमादातु कामः श्वशुरममरवन्द्यं रङ्गनाथस्य साक्षात् द्विजकुलतिलकन्तं विघ्नचित्तन्नमिदं वैरदत्तं नित्यमे वन्दे பாண்டியன் கொண்டாட பட்டர்கிறான் வந்தான் என்று இந்திய செங்கம் எடுத்தூத வேண்டிய வேதங்களோதி விரை உடலியத்தான் பாதங்கள் ஞாபடையவத்து தமேவத்வா. ಅನುಸಂಧಾನದಲ್ಲಿ ಕೃಷ್ಣನ ನೀರಾಟ್ಟಂ ಒಂದು ಹಾಡನ್ನು ಮೊದಲು ಹೇಳ್ತಕ್ಕಂಥದ್ದು ಬಹಳ ಸೊಗಸಾದ ಹಾಡು, ಕೃಷ್ಣನಿಗೆ ಪ್ರಿಯವಾದ ಹಾಡು. ಹೇಳೋಣ ಬನ್ನಿ. ಹಾಗೆ ಗಂಧವನ್ನು ತೆಗೆಯೋಣ ಬನ್ನಿ. வெண்ணடைந்த குணங்கும் விளையாடு பொழுதையும் கொண்டு திண்ணனை விரா உன்னை தேய்த்து கிடக்கு நான் ஒட்டேன். எண்ணெய் புளிப்படம் கொண்டு இங்கு எத்தனை போதும் இருந்தேன். நன்னலறியே பிரானே நாரணா நீராட வாராய். வெண்ணடைந்த குணங்கும் விளையாடு பொழுதையும் கொண்டு திண்ணனை விரா உன்னை தேய்த்து கிடக்கு நான் ஒட்டேன். எண்ணெய் புளிப்படம் கொண்டு இங்கு எத்தனை போதும் இருந்தேன். நன்னலறியா பிரானே நாரணா நீராட வாராய். கன்றுக்களோடு செவியல் கட்டெரும்பு பிடித்திட்டாள். தென்றிக்கடு மாகில் வெண்ணெய் திருட்டு விடுங்குமா காண்பன். நின்ற மராமரம் சாய்த்தாய் நீ பிறந்த திருவோணம். இன்று நீ நீராட வேண்டும் எம்பிரான் ஓடாது வாராய். பேச்சு முளையுண்டு கண்டு பின்னையும் நில்லாது என்னெஞ்சும். ஆய்ச்சேரெல்லாரும் கொடி அழைக்கவும் நான் முளை தந்தேன். காய்ச்சின நீரோடு நெல்லி கடாரத்தில் போரித்து வைத்தேன். வாயற் புகழ் மணிவண்ணா மஞ்சுன மாடனி வாராய். கஞ்சுன் புனர்ப்பினில் வந்த கடிய சகடம் உதைத்து வஞ்சக பேய் மகள் துஞ்சு வாய்முளை வைத்த பிரானே. மஞ்சுடம் செங்குடு நீரின் வாசையும் நாறு சார்ந்தும்
அஞ்சனமும் கொண்டு வைத்தேன் அழகனே நீராடவாராய். அப்பம் கலந்த சிற்றுண்டி அக்காரம் பாலில் கலந்து சொப்பட நான் சுட்டு வைத்தேன் தின்னலுறுதியே நம்பி செப்பிடமே மலையார்கள் சிறுபுறம் பேசி சிரிப்பர் சொப்பட நீராட வேண்டும் சோத்தம்பிரான் இங்கே வாராய். எண்ணெய் குடத்தை இருட்டி இளம்பிளை கிளையெழுப்பி கண்டை குருட்டி விழித்து கடகண்டு செய்யும் பிரானே உண்ண கனிகள் தருவன் ஒலி கடலோத நீர் போலே வண்ணம் அழகைய நம்பி மஞ்சுனமாட நீவாராய். கரந்த நற்பாலும் தயிரும் கடைந்து உருமேல் வைத்த வெண்ணெய் பிறந்துவே முதலாக பெற்றையேன் எம்பிரானே சிறந்த நற்றாய் அலர் தோற்றும் என்பதனால் பிறர் முன்னே மருந்தும் உரையாட மாட்டேன் மஞ்சுனமாட நீவாராய். கன்றினை வாலோலை கட்டி கணுஹழுதிரனிருந்து பின்தொடர்ந்தோடி ஓர் பாம்பை பிடித்து கொண்டாட்டினாய் போலும் நின் திறத்தே நல்லே நம்பி நீ பிறந்த நல்லாள் நன்று நீ நேராட வேண்டும் நாரணா ஓடாதே வாராய். பூனித் தொழுவினில் புக்கு உழுதையடைந்து பொன்மேன் காண பெருதும் உகப்பன் ஆகிலும் கண்டார் படிப்பர் நாணைத்தனையும் இலாதாய் நப்பினாய் காணில் சிறுக்கும் மாணிக்கமே என் மணியே மஞ்சுனமாட நீவாராய். கார்மலை மேனி நிறத்தும் கண்ண பிரானை யுகந்து வார்மலை கொங்கை யசோதை நஞ்சுனமாட்டிய மாற்றை பார்மலை தோல் முதுவைக்கோன் பட்டர் பிரான் சொன்ன பாடல் சீர்மலை செந்தமிழ் வல்லார் தீவனை யாதுமிலரே.